ನಾನಿವತ್ತು ಆರೋಗ್ಯ ಶಿಕ್ಷಣದ 7ನೇ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಇಡ್ತಿರುವಂತದ್ದು ಆರೋಗ್ಯ ಶಿಕ್ಷಣ. ಯಾವುದು? ಆರೋಗ್ಯ ಶಿಕ್ಷಣದ 7ನೇ ಚಾಪ್ಟರ್. ಈಗಾಗಲೇ ನಾವು 6 ಚಾಪ್ಟರ್ಗಳನ್ನ ಮುಗಿಸಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ, ನಿಮಗೆ ಗೊತ್ತಿರಲಿ, PSTR, GPSTR, HSTR ಯಾರೆಲ್ಲ ಓದ್ತಿದ್ದೀರಾ ಅವರಿಗೆ ಅದರಲ್ಲೂ ಕೂಡ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸ್ನೇಹಿತರೆ, ಈಗಾಗಲೇ ನಾನು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 6 ಚಾಪ್ಟರ್ಗಳನ್ನು ಮುಗಿಸಿದ್ದು, ಇದು ಕೊನೆಯ ಚಾಪ್ಟರ್ ಆಗಿರುವಂತದ್ದು. 7ನೇ ಚಾಪ್ಟರ್ ಅನ್ನ ಇವತ್ತು ಮುಗಿಸ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಪ್ರಥಮ ಚಿಕಿತ್ಸೆ ಮತ್ತು ಅದರ ಸುರಕ್ಷತೆಗಳು ಎನ್ನುವಂಥದ್ದು ಟಾಪಿಕ್ ನ ನೇಮ್ ಆಗಿರುವಂತದ್ದು 7ನೇ ಅಧ್ಯಾಯ ಆರೋಗ್ಯ ಶಿಕ್ಷಣಕ್ಕೆ. ಇದಾದ್ಮೇಲೆ ನಿಮಗೆ ಗೊತ್ತಿರಲಿ, ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನ ಕೂಡ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ ಶುರು ಮಾಡೋಣ. ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್, ಅದರ ಅರ್ಥ ಏನು ಇರುವಂತದ್ದು. ಸ್ನೇಹಿತರೆ, ಪ್ರಥಮ ಚಿಕಿತ್ಸೆ ಎಂದರೆ ಅಪಘಾತ, ಗಾಯ, ಅನಾರೋಗ್ಯ ಅಥವಾ ತುರ್ತು ಪರಿಸ್ಥಿತಿ ಉಂಟಾದಾಗ ವೈದ್ಯರು ಅಥವಾ ಆಸ್ಪತ್ರೆಗೆ ತಲುಪುವ ಮುನ್ನ ಗಾಯಗೊಂಡ ಅಥವಾ ಅಸ್ವಸ್ಥ ವ್ಯಕ್ತಿಗೆ ನೀಡಿದ ತಕ್ಷಣದ ಅಥವಾ ತಾತ್ಕಾಲಿಕ ಅಗತ್ಯತೆ ಅಥವಾ ಸಹಾಯವೇ ಪ್ರಥಮ ಚಿಕಿತ್ಸೆ. ಇದರ ಉದ್ದೇಶ ಜೀವ ಉಳಿಸುವುದು, ಗಾಯದ ತೀವ್ರತೆಯನ್ನ ಕಡಿಮೆ ಮಾಡುವುದು ಮತ್ತು ರೋಗಿಯ ಸ್ಥಿತಿಯನ್ನ ಮತ್ತಷ್ಟು ಹದಗೆಡುಗೊಳ್ಳುವುದು, ಅಂದ್ರೆ ಕಾಪಾಡುವಂಥದ್ದು. ಇನ್ನು ಸುರಕ್ಷತೆಯ ಅರ್ಥ ಅಂದ್ರೆ, ಸುರಕ್ಷತೆ ಎಂದರೆ ಅಪಘಾತಗಳು, ಗಾಯಗಳು, ಅಪಾಯಗಳಿಂದ ವ್ಯಕ್ತಿಗೆ ಹಾಗೂ ಸುತ್ತಮುತ್ತಲಿರುವವರನ್ನ ರಕ್ಷಿಸಲು ಅನುಸರಿಸುವ ಮುನ್ನೆಚ್ಚರಿಕಾ ಕ್ರಮಗಳು, ನಿಯಮಗಳನ್ನ, ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದರಿಂದ ಅಪಾಯಗಳನ್ನ ತಡೆಯಬಹುದು ಮತ್ತು ಆರೋಗ್ಯವನ್ನು ಕಾಪಾಡಬಹುದು. ಇದು ಸ್ವಲ್ಪ ಲೆಂತಿ ಅನ್ನಿಸ್ತಲ್ಲ, ಸಿಂಪಲ್ ಆಗಿ ನೋಡೋಣ. ಪ್ರಥಮ ಚಿಕಿತ್ಸೆ ಎಂದರೇನು? ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ನೆರವು ದೊರೆಯುವವರೆಗೂ ನೀಡುವ ತಾತ್ಕಾಲಿಕ ಸಹಾಯ. ಅಂದ್ರೆ ವೈದ್ಯರ ನೆರವು ಸಿಗೋದಕ್ಕೂ ಮುಂಚೆ ಮಾಡುವಂತಹ ಒಂದು ಸಹಾಯವೇ ನಾವು ಪ್ರಥಮ ಚಿಕಿತ್ಸೆ ಅಂತೀವಿ. ಇನ್ನು ಸುರಕ್ಷತೆ ಅಂದ್ರೆ ಅಪಘಾತ ಮತ್ತು ಅಪಾಯಗಳನ್ನ ತಡೆಯಲು ಅನುಸರಿಸುವ ಕ್ರಮಗಳನ್ನ ಸುರಕ್ಷತೆ ಅಂತೀವಿ. ಇಷ್ಟ ಸಿಂಪಲ್. ಅದ್ಮೇಲೆ ಜಸ್ಟ್ ಡೆಫಿನೇಷನ್, ಇದನ್ನ ನೀವು ಸಿಂಪಲ್ ಆಗಿ ತಿಳ್ಕೊಳ್ಳಿ. ವೈದ್ಯರ ನೆರವು ಸಿಗುವುದಕ್ಕೂ ಮುಂಚೆ ಮಾಡುವಂತಹ ಒಂದು ಚಿಕಿತ್ಸೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತೀವಿ. ಸುರಕ್ಷತೆ ಅಂದ್ರೆ ಅಪಘಾತ ಮತ್ತು ಅಪಾಯಗಳನ್ನ ತಡೆಯಲು ಅನುಸರಿಸುವ ಕ್ರಮಗಳನ್ನ ನಾವು ಸುರಕ್ಷತೆ ಅಂತ ಕರಿತೀವಿ. ಇನ್ನು ಆಟದ ಬಯಲಿನಲ್ಲಿ ಈಗ ಗಾಯಗಳು ಅಂತ ಒಂದು ಟಾಪಿಕ್ ಬರುತ್ತೆ ಇದ್ರೊಳಗಡೆನೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಸ್ನೇಹಿತರೆ, ತುಂಬಾ ಜನ PDF ಬೇಕು ಅಂತ ಕೇಳ್ತಾ ಇದ್ರಲ್ಲ, ಈ PDF ಸ್ನೇಹಿತರೆ ನಿಮಗೆ ಗೊತ್ತಿದೆ. ಈ PDF ನಿಮ್ಗೆ ಬೇಕು ಅಂದ್ರೆ 9945005138ಗೆ ಕಾಂಟ್ಯಾಕ್ಟ್ ಮಾಡಿ ಈ PDF ಅನ್ನ ತೆಗೆದುಕೊಳ್ಬಹುದು. ಇದು ಪೇಯಬಲ್ ಆಗಿರುವಂತದ್ದು, ನೀವು ಕಾಸು ಕೊಟ್ಟು ತಗೋಬೇಕಾಗಿರುವಂತದ್ದು. ಓಕೆ, ಈಗ ಆಟದ ಬಯಲಿನಲ್ಲಿ ಸಂಭವಿಸುವ ಸಾಮಾನ್ಯ ಗಾಯಗಳನ್ನ ನೋಡೋಣ. ಸ್ನೇಹಿತರೆ, ಆಟವಾಡುವಾಗ ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ವಿವಿಧ ರೀತಿಯ ಗಾಯಗಳನ್ನ ಸಂಭವಿಸಬಹುದು. ಅದರಲ್ಲಿ ಮುಖ್ಯವಾದ ಗಾಯಗಳು ಯಾವುವು ಅಂತ ನೋಡೋಣ. ಒಂದು, ಗೀರು ಗಾಯಗಳು, ಸ್ಕ್ಯಾಚಸ್ ಆಗ್ತಾವಲ್ಲ, ನೆಲಕ್ಕೆ ಬಿದ್ದಾಗ ಚರ್ಮ ಸವೆದು ಹೋಗುವಂತಹ ಗಾಯ ಗೀರು ಗಾಯಗಳು. ಕತ್ತರಿಸಿದ ಗಾಯಗಳು, ಕಟ್ಸ್, ಚೂಪಾದ ವಸ್ತುಗಳಿಂದ ಕತ್ತರಿಸಿಕೊಂಡಾಗ ಚರ್ಮವನ್ನ ಮುರಿತ, ಫ್ರಾಕ್ಚರ್ಸ್, ಎಲುಬುಗಳು ಮುರಿಯುವಂಥದ್ದು. ಉಳುಕು ಅಂತ ನಾವು ಕರಿತೀವಿ. ಕೀಲುಗಳು, ಸಿರಜುಗಳು, ಲಿಗ್ಮೆಂಟ್ ಏನಿರ್ತವೆ ಅವು ಎಳೆಯುವುದು ಅಥವಾ ಅರಿಯುವಂಥದ್ದು. ಇನ್ನು ಸ್ನಾಯು ಸೆಳೆತ ಅಂತ ನಿಮಗೆ ಗೊತ್ತಿಲ್ಲ, ಸ್ನಾಯುಗಳು ಗಾಯ ಆಗುವಂಥದ್ದು. ಊತ ಅಥವಾ ಮೂಗೇಟು, ಹೊಡೆತದಿಂದ ಚರ್ಮದ ಒಳಭಾಗದಲ್ಲಿ ರಕ್ತಸ್ರಾವ ಉಂಟಾಗಿ ಊತ ಬರುವಂಥದ್ದನ್ನ ನಾವು ಮೂಗೇಟು ಅಂತ ಕರಿತೀವಿ. ಮೊಣಕಾಲು, ಮೊಣಕೈ ಗಾಯಗಳು ಜಾರಿ ಬೀಳುವುದರಿಂದ ಆಗುವಂಥದ್ದು. ತಲೆಗೆ ಗಾಯ, ಹೆಡ್ ಇಂಜುರಿ, ಡಿಕ್ಕಿ ಹೊಡೆದಾಗ ಅಥವಾ ಬಿದ್ದು ತಲೆಗೆ ಪೆಟ್ಟಾಗುವಂಥದ್ದು. ಮೂಗು ರಕ್ತಸ್ರಾವ ಅಂದ್ರೆ ಇದು ಚೆಂಡು ಅಥವಾ ಹೊಡೆತ ಬಿದ್ದಾಗ ಮೂಗಿನಿಗೆ ಪೆಟ್ಟಾಗುವಂಥದ್ದು. ಹಲ್ಲು ಅಥವಾ ದವಡೆಗೆ ಯಾರನ್ನಾದ್ರೂ ಮುಖಕ್ಕೆ ಚುಚ್ಚಿದಾಗ ಆಗುವಂಥದ್ದು. ಇನ್ನು ಪ್ರಥಮ ಚಿಕಿತ್ಸೆ ಎಂದರೇನು? ಓಕೆ, ನೋಡೋಣ. ಗಾಯಗೊಂಡ ವ್ಯಕ್ತಿಯನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವುದು. ರಕ್ತಸ್ರಾವವಾಗಿದ್ದರೆ ಸ್ವಚ್ಛವಾದ ಬಟ್ಟೆಯಿಂದ ಒತ್ತಡ ನೀಡಿ ನಿಲ್ಲಿಸುವಂಥದ್ದು. ಊತವಿದ್ದರೆ ಐಸ್ ಪ್ಯಾಕ್ ಇಕ್ಕುವಂತ, ಅಂದ್ರೆ ಎಷ್ಟು 15ರಿಂದ 20 ನಿಮಿಷ. ಮುರಿತ ಅಥವಾ ತೀವ್ರ ಉಳುಕು ಇದ್ದರೆ ಗಾಯಗೊಂಡ ಭಾಗವನ್ನು ಅಲುಗಾಡಿಸದೆ ಸ್ಥಿರಗೊಳಿಸುವಂಥದ್ದು. ತೀವ್ರ ಗಾಯ, ತಲೆಗಾಯ, ಹೆಚ್ಚು ರಕ್ತಸ್ರಾವ ಇದ್ದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯುವಂಥದ್ದು. ಇನ್ನು ತಡೆಗಟ್ಟುವ ಕ್ರಮಗಳು. ಆಟಕ್ಕೂ ಮೊದಲು ವಾರ್ಮ್ ಅಪ್ ಮಾಡುವುದು.
ಸರಿಯಾದ ಕ್ರೀಡಾ ಪಾದರಕ್ಷೆ ಅಥವಾ ಸುರಕ್ಷಿತ ಉಪಕರಣ ಬಳಸುವುದು, ಆಟದ ನಿಯಮಗಳನ್ನು ಪಾಲಿಸುವುದು, ಆಟದ ಮೈದಾನ ಸುರಕ್ಷಿತವಾಗಿಯೇ ಎಂದು ಮುಂಚೆಯೇ ಪರಿಶೀಲಿಸುವುದು, ಸಾಕಷ್ಟು ನೀರು ಕುಡಿಯುವುದರಿಂದ ದೇಹವನ್ನ ದಣಿವಿನಿಂದ ಕಾಪಾಡಬಹುದು. ಇಷ್ಟನ್ನು ಮಾಡಬೇಕು. ಇನ್ನು ಸ್ನೇಹಿತರೆ, ಇಲ್ಲಿ ಅಧ್ಯಾಯ ಅಂತಿದೆ, ಅಧ್ಯಾಯ ಅಲ್ಲ ಇದು, ಅದರ ಒಂದು ಭಾಗವಾಗಿರುವಂಥದ್ದು ದೈಹಿಕ ವ್ಯಾಯಾಮ ಎನ್ನುವಂಥದ್ದು 7ನೇ ಚಾಪ್ಟರ್ನ ಪ್ರಥಮ ಚಿಕಿತ್ಸೆ ಒಂದು ಭಾಗ ಆಗಿರುವಂಥದ್ದು ದೈಹಿಕ ವ್ಯಾಯಾಮ. ಈಗ ನೋಡೋಣ, ದೈಹಿಕ ವ್ಯಾಯಾಮ ಎಂದರೇನು? ದೈಹಿಕ ಆರೋಗ್ಯ. ದೈಹಿಕ ವ್ಯಾಯಾಮ ಎಂದರೆ ದೇಹದ ಸ್ನಾಯುಗಳು, ಎಲುಬುಗಳು, ಹೃದಯ, ಶ್ವಾಸಕೋಶ ಮತ್ತು ಇತರ ಅಂಗಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ನಿಯಮಿತವಾಗಿ ಮಾಡುವ ದೈಹಿಕ ಚಟುವಟಿಕೆ. ಇದು ದೇಹವನ್ನು ಆರೋಗ್ಯವಾಗಿರಿಸಿ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಇನ್ನು ದೈಹಿಕ ವ್ಯಾಯಾಮದ ಮಹತ್ವ: ದೇಹವನ್ನ ಸದೃಢ ಮತ್ತು ಚುರುಕಾಗಿರಿಸುತ್ತದೆ, ಹೃದಯ ಮತ್ತು ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ, ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ, ಸ್ನಾಯುಗಳು ಮತ್ತು ಎಲುಬುಗಳನ್ನು ಬಲಪಡಿಸುತ್ತದೆ, ದೇಹದ ತೂಕವನ್ನು ನಿಯಂತ್ರಿಸುತ್ತದೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಉತ್ತಮ ನಿದ್ರೆ ಬರಲು ಸಹಾಯ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆತ್ಮವಿಶ್ವಾಸ, ಏಕಾಗ್ರತೆಯನ್ನು ವೃದ್ಧಿಸುತ್ತದೆ. ಇನ್ನು ದೈಹಿಕ ವ್ಯಾಯಾಮದ ವಿಧಗಳು, ಇದರಲ್ಲಿ ನೀವು ಯಾವುದಾದ್ರೂ ಮಾಡಬಹುದು. ಏರೋಬಿಕ್ಸ್ ವ್ಯಾಯಾಮ, ಏರೋಬಿಕ್ಸ್ ಎಕ್ಸರ್ಸೈಸ್, ಓಕೆ. ವೇಗದ ನಡಿಗೆ, ಓಟ, ಸೈಕಲ್ ಸವಾರಿ, ಈಜು, ನೃತ್ಯ, ಇದನ್ನ ಏರೋಬಿಕ್ಸ್ ಎಕ್ಸರ್ಸೈಸ್ ಅಂತೀವಿ. ಹೃದಯ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದರಲ್ಲಿ ನೀವು ಯಾವ್ದು ಮಾಡ್ತೀರಾ ಕಾಮೆಂಟ್ ಅಲ್ಲಿ ತಿಳಿಸಿ, ಓಕೆ. ಶಕ್ತಿ ಹೆಚ್ಚಿಸುವ ವ್ಯಾಯಾಮ: ಪುಷಪ್ಸ್, ಸ್ಕ್ವಾಟ್ಸ್, ತೂಕ ಎತ್ತುವುದು, ಫ್ಲಾಂಕ್. ಸ್ನಾಯುಗಳು, ಎಲುಬುಗಳು ಬಲಗೊಳ್ಳುತ್ತವೆ. ಇನ್ನು ನಮ್ಯತೆ, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಚಿಂಗ್, ಯೋಗ ಆಸನಗಳು, ದೇಹದ ಚಲನೆ ಸುಲಭವಾಗುತ್ತದೆ. ಸಮತೋಲನ ವ್ಯಾಯಾಮ: ಒಂದು ಕಾಲಿನಲ್ಲಿ ನಿಲ್ಲುವುದು, ತಡಾಸನ, ತಾಯಿ ಚಿ. ಸಮತೋಲನ ಮತ್ತು ಸಂಯೋಜನ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಇನ್ನು ದೈಹಿಕ ವ್ಯಾಯಾಮದಿಂದ ಆಗುವಂತಹ ಪ್ರಯೋಜನಗಳು. ದೈಹಿಕ ಪ್ರಯೋಜನಗಳು ಏನಪ್ಪಾ ಅಂದ್ರೆ, ಹೃದಯ ರೋಗದ ಅಪಾಯ ಕಡಿಮೆಯಾಗುತ್ತದೆ, ಓಕೆ. ಮಧುಮೇಹ ನಿಯಂತ್ರಣವಾಗುತ್ತದೆ, ರಕ್ತದ ಒತ್ತಡ ಏನಿದೆ ಅದು ನಿಯಂತ್ರಣ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತವೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮಾನಸಿಕ ಪ್ರಯೋಜನಗಳು: ಒತ್ತಡ ಕಡಿಮೆ ಆಗುತ್ತೆ, ಖಿನ್ನತೆ ಮತ್ತು ಆತಂಕ ದೂರ ಆಗುತ್ತೆ, ನೆನಪಿನ ಶಕ್ತಿ ಹೆಚ್ಚುತ್ತೆ, ಏಕಾಗ್ರತೆ ಸುಧಾರಿಸುತ್ತೆ, ಮನಸ್ಸು ಉಲ್ಲಾಸವಾಗುತ್ತೆ. ಅಂದ್ರೆ ಎಕ್ಸರ್ಸೈಸ್ ಮಾಡಲೇಬೇಕು ಅಂತ ಇದ್ರ ಅರ್ಥ. ಸಾಮಾಜಿಕ ಪ್ರಯೋಜನ: ತಂಡದ ಮನೋಭಾವ ಬೆಳೆಯುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಯುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ, ನಾಯಕತ್ವ ಬೆಳೆಯುತ್ತೆ. ವ್ಯಾಯಾಮ ಮಾಡುವ ಸರಿಯಾದ ವಿಧಾನ: ವ್ಯಾಯಾಮಕ್ಕೂ ಮೊದಲು 5ರಿಂದ 10 ನಿಮಿಷ ವಾರ್ಮ್ ಅಪ್ ಮಾಡಬೇಕು, ನಿಧಾನವಾಗಿ ಆರಂಭಿಸಬೇಕು, ದಿಢೀರ್ ಅಂತ ಓಡಬಾರ್ದು, ಸರಿಯಾದ ಉಡುಪು ಮತ್ತು ಪಾದರಕ್ಷೆ ಧರಿಸಬೇಕು, ವ್ಯಾಯಾಮದ ನಂತರ ಕೂಲ್ ಡೌನ್ ಮಾಡಬೇಕು, ಸಾಕಷ್ಟು ನೀರು ಕುಡಿಯಿರಿ, ನಿಯಮಿತ ವ್ಯಾಯಾಮ ಮಾಡಬೇಕು. ಅಲ್ಲೇ ವ್ಯಾಯಾಮ ಮಾಡುವಾಗ ಪಾಲಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು: ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟ ತುಂಬಾ ಮಾಡಿದ ತಕ್ಷಣ ವ್ಯಾಯಾಮ ಮಾಡಬಾರ್ದು. ಬಟ್ ನಾವೆಲ್ಲ ಜಾಗಿಂಗ್ ಹೋಗ್ತೀವಿ ಖಾಲಿ ಹೊಟ್ಟೆಲೆ, ಇರ್ಲಿ. ಅಸ್ವಸ್ಥತೆ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆಯಬೇಕು, ನೋವು ಕಂಡು ಬಂದರೆ ವ್ಯಾಯಾಮ ನಿಲ್ಲಿಸಬೇಕು, ಅತಿಯಾದ ವ್ಯಾಯಾಮ ಮಾಡಬೇಡಿ, ಸುರಕ್ಷಿತ ಸ್ಥಳದಲ್ಲಿ ವ್ಯಾಯಾಮವನ್ನ ಮಾಡಿ. ಅದು ಗುಡ್. ಇನ್ನು ವಯಸ್ಸಿನ ಆಧಾರದ ಮೇಲೆ ಯಾರ್ಯಾರು ಎಷ್ಟೆಷ್ಟು ನಿಮಿಷ ಇದು ಮಾಡ್ಬೋದು ಅಂತ ನೋಡ್ಬಿಡೋಣ. ಮಕ್ಕಳು 5ರಿಂದ 17 ವರ್ಷದವರಾಗಿದ್ರೆ ಕನಿಷ್ಠ 60 ನಿಮಿಷ ದೈಹಿಕ ಚಟುವಟಿಕೆ ಮಾಡಬೇಕು, ಓಟ, ಆಟ, ಸೈಕಲ್, ಈಜು. 18ರಿಂದ 64 ಅಂದ್ರೆ ನಾವುಗಳೆಲ್ಲ ವಾರಕ್ಕೆ ಕನಿಷ್ಠ 150-300 ಅಂದ್ರೆ 5 ಗಂಟೆ, ವಾರಕ್ಕೆ 5 ಗಂಟೆ ಅಂದ್ರೆ ದಿನಕ್ಕೆ ಒಂದು ವ್ಯಾಯಾಮ ಮಾಡಬೇಕು, ಅಥವಾ 75ರಿಂದ 150 ನಿಮಿಷ ತೀವ್ರ ವ್ಯಾಯಾಮ ಮಾಡಬೇಕು. ವಾರಕ್ಕೆ ಕನಿಷ್ಠ 2 ದಿನ ಸ್ನಾಯು ಬಲವರ್ಧಕ ವ್ಯಾಯಾಮವನ್ನು ಮಾಡಬೇಕು. ಅಂದ್ರೆ ದಿನಕ್ಕೆ ಕನಿಷ್ಠ ಅಂದ್ರೆ ನೀವು 45 ನಿಮಿಷವನ್ನು ಮಾಡಬೇಕಾಗುತ್ತೆ. ಇನ್ನು 60 ವರ್ಷ ಮೇಲ್ಪಟ್ಟವರು ಎಷ್ಟು ಅಂದ್ರೆ ನೋಡಿದ್ರೆ, ನಡೆ, ಯೋಗ, ಸಮತೋಲನ, ಗುರುವಾದ ಶಕ್ತಿ ವ್ಯಾಯಾಮಗಳು, ಜಾಸ್ತಿ ಏನ್ಬೇಡ, ಓಡಾಡೋದು ಸಾಕು ಇವ್ರಿಗೆ. ವ್ಯಾಯಾಮದ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು: ಸ್ಥೂಲಕಾಯ, ಮಧುಮೇಹ, ಹೃದಯ ರೋಗ, ಅಧಿಕ ರಕ್ತದೊತ್ತಡ, ಸ್ನಾಯುಗಳ ದುರ್ಬಲತೆ, ಖಿನ್ನತೆ, ಒತ್ತಡ, ಎಲುಬುಗಳ ಸಾಂದ್ರತೆ ಕಡಿಮೆ ಆಗುವುದು. ಇನ್ನು ಯೋಗ ಸ್ನೇಹಿತರೆ, ಯೋಗನ ಈಗಾಗಲೇ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಾನು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇವತ್ತು ಪ್ಲೇ ಲಿಸ್ಟ್ ಏನ್ ಕ್ರಿಯೇಟ್ ಮಾಡ್ತೀನಿ ಅದ್ರೊಳಗಡೆ ಯೋಗ ಇರುತ್ತೆ. ಇದು ಆರೋಗ್ಯ ಶಿಕ್ಷಣದ ಲಾಸ್ಟ್ ಚಾಪ್ಟರ್ ಆಗಿದೆ, ಆದ್ರೂ ಕೂಡ ಅದನ್ನ ನೀವು ಅಲ್ಲಿ ಆಡ್ ಮಾಡಿರ್ತೀನಿ, ನೋಡಬಹುದು. ಅದ್ರ ಜೊತೆಗೆ ಈಗ ಒಂದ್ಸರಿ ಕ್ವಿಕ್ ಗ್ಲಾನ್ಸ್ ಮಾಡೋಣ. ಯೋಗ ಎಂಬ ಪದವು ಸಂಸ್ಕೃತದ
ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಜೋಡಿಸುವುದು ಅಥವಾ ಒಂದಾಗಿಸುವುದು ಎಂದಾಗಿರುವಂಥದ್ದು. ಯೋಗ ಸಾವಿರಾರು ವರ್ಷಗಳಿಂದ ಇದೆ. ಯೋಗದ ಪಿತಾಮಹ ಬಂದು ಮಹರ್ಷಿ ಪತಂಜಲಿ ಅನ್ನೋದು ನಿಮಗೆ ಗೊತ್ತಿರಲಿ. ಇವರ ಕೃತಿ ಬಂದು ಯೋಗ ಸೂತ್ರ ಎನ್ನುವಂಥದ್ದು. ವಿಶ್ವ ಯೋಗ ದಿನವನ್ನ ಜೂನ್ 21ರಂದು ಆಚರಿಸಲಾಗುತ್ತೆ. ಯೋಗದಲ್ಲಿ 8 ಹಂತಗಳಿವೆ. ಅವುಗಳನ್ನ ಅಷ್ಟಾಂಗ ಯೋಗ ಅಂತ ಕರಿತೀವಿ. ಅವುಗಳೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಆ ಪ್ರಮುಖ ವಿಧಗಳು ಯೋಗದಲ್ಲಿ ಅಂದ್ರೆ ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ. ಓಕೆ, ಯೋಗದ ಪ್ರಮುಖ ಆಸನಗಳು: ನಿಂತು ಮಾಡುವ ಆಸನಗಳು, ಕೂತು ಮಾಡುವ ಆಸನಗಳು, ಮಲಗಿ ಮಾಡುವ ಆಸನಗಳು, ಇವೆಲ್ಲವೂ ಹೇಳಿದ್ದೀನಿ ನಾನು, ನಿಮ್ಗೆ ಗೊತ್ತಿರಲಿ. ಇನ್ನು ಯಮದಲ್ಲಿ 5 ತತ್ವಗಳಿವೆ. ಅವುಗಳೇ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವೆಲ್ಲ ಎಕ್ಸ್ಪ್ಲೈನ್ ಅನ್ನ ಆ ವಿಡಿಯೋದಲ್ಲಿ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರಲಿ. ಇನ್ನು ನಿಯಮ ಅಂದ್ರೆ ನಿಮ್ಗೆ ಗೊತ್ತಿದೆ. 2ನೇದು ನಿಯಮದಲ್ಲಿ ಶೌಚ ಅಂದ್ರೆ ಶುದ್ಧತೆ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಕೂಡ ಇದೆ. ಇನ್ನು ಆಸನದ ಉದ್ದೇಶಗಳು ಯಾವುವು, ಇವೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಪ್ರಾಣಾಯಾಮದಲ್ಲಿ ಪ್ರಮುಖವಾಗಿ 3 ಹಂತಗಳನ್ನ ನೋಡ್ಬೋದು. ಒಂದು ಪೂರಕ, ಉಸಿರನ್ನ ತೆಗೆದುಕೊಳ್ಳುವುದು; ಕುಂಭಕ, ಉಸಿರನ್ನ ಹಿಡಿದಿಟ್ಟುಕೊಳ್ಳುವುದು; ರೇಚಕ, ಬಿಡುವಂಥದ್ದು. ಪೂರಕ ತೆಗೆದುಕೊಳ್ಳೋದು, ಕುಂಭಕ ಇಟ್ಕೊಳ್ಳೋದು, ಬಿಡುವುದು ಅಂತದನ್ನ ರೇಚಕ, ಇದು ಇಂಪಾರ್ಟೆಂಟ್ ಬರುತ್ತೆ. ಇನ್ನು ಪ್ರತ್ಯಾಹಾರ, ಧಾರಣ, ನಿರಂತರತೆ, ಇದೆಲ್ಲವೂ ಬರುವಂಥದ್ದು ಯೋಗ ಮಾಡುವ ವಿಧಾನಗಳು. ಅನುಲೋಮ ವಿಲೋಮ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಕಪಾಲಭತಿ ಅಂದ್ರೆ ವೇಗವಾಗಿ ಉಸಿರನ್ನು ಹೊರಬಿಡುವ ವಿಧಾನ, ಇದನ್ನ ಕಪಾಲಭತಿ ಅಂತ ಕೇಳ್ತೀವಿ. ಭಸ್ತ್ರಿಕಾ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಶಿತಳಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ, ಸದಂತ ಪ್ರಾಣಾಯಾಮ, ಮೂರ್ಛಾ ಪ್ರಾಣಾಯಾಮ, ಇವೆಲ್ಲವೂ ಕೂಡ. ಇನ್ನು ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳಿದೆ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ ಆನ್ಸರ್ ಏನಿದೆ ಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳ ಜೊತೆಗೆ ಇನ್ನುಳಿದಂತಹ ಪ್ರಶ್ನೋತ್ತರಗಳನ್ನ ನೋಡಿ ಮೌಲ್ಯ ಶಿಕ್ಷಣವನ್ನ ಆರಂಭಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸ್ನೇಹಿತರೆ, ನಿಮ್ಗೆ ಏನಾದ್ರು ಇದರ PDF ಬೇಕು ಅಂದ್ರೆ, ಕಂಪ್ಲೀಟ್ PDF ಬೇಕು ಅಂದ್ರೆ, ಯೋಗ ಅದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ PDF ಏನಾದ್ರು ಬೇಕು ಅಂದ್ರೆ ನೀವು ಈ ನಂಬರ್ಗೆ 9945005138 ಅಂದ್ರೆ 9945005138ಕ್ಕೆ ನೀವು ತಗೋಬಹುದು. ಅದರ ಜೊತೆ ನಮ್ಮ ಬಳಿ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಇರುವಂತದ್ದು, ಕಂಪ್ಯೂಟರ್ ಇರುವಂತದ್ದು, ಕನ್ನಡ PDF ಇರುವಂತದ್ದು, ಕನ್ನಡ PDF ಕೂಡ ಇರುವಂತದ್ದು. ನಿಮ್ಗೆ ಯಾವ PDF ಬೇಕೋ ಅದನ್ನ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ.